ಹಲೋ, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಇವತ್ತಿಗೂ ಸಹ ಸ್ವತಂತ್ರ ಬಂದಾಗಿಂದನೂ ಸಹ ಎಲ್ಲೋ ಒಂದ್ ಕಡೆ 75 ವರ್ಷ 76 ವರ್ಷ ಇದಾಗ್ತಾ ಇದೆ. ಆದಾಗ್ಯೂ ಸಹ ಸರ್ಕಾರಿ ಬಹುತೇಕ ಇಲಾಖೆಗಳ ಕಚೇರಿಗಳು ಸಾಕಷ್ಟು ಶಿಥಿಲಗೊಂಡಿದ್ದಾವೆ, ಸಾಕಷ್ಟು ದುಸ್ಥಿತಿಗೊಂಡಿವೆ. ಯಾಕಪ್ಪ ಈ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಣ್ಣ ನೀರಾವರಿ ಇಲಾಖೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖ ಇಲಾಖೆ, ಅತ್ಯಂತ ತಳಮಟ್ಟದ ಇಲಾಖೆ. ಬಹುಶಃ ಸಣ್ಣ ನೀರಾವರಿ ಇಲಾಖೆ ಸಚಿವರು ಬೋಸರಾಜ್ ಅವರು ನೋಡ್ಬೇಕಾದಂತ ಸ್ಟೋರಿ ಇದು. ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗದ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಕಚೇರಿ ತೋರಿಸ್ತಾ ಇದ್ದೀನಿ. ಒಂಥರ ಖರಾಬ್ ಆಗಿರ್ತಕ್ಕಂಥ ಒಂದ್ ರೀತಿ ಕಟ್ಟಡ, ಸಾಕಷ್ಟು ಶಿಥಿಲಗೊಂಡಿದೆ. ಮಳೆಗಾಲದಲ್ಲಂತೂ ದಿನನಿತ್ಯ ಆ ಒಂದು ಮಳೆ ಹನಿಗಳು ಸೋರಿ ಸೋರಿ ಹಲವಾರು ದಾಖಲೆಗಳು ನಾಶ ಆಗ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೋಡೆಗಳೆಲ್ಲ ಯಾವ ಟೈಮಲ್ಲಿ ಬೀಳ್ತವೋ ಗೊತ್ತಿಲ್ಲ. ಬಹುಶಃ ಮತ್ತೆ ಭಾಗಶಃ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಪ್ರತಿ ದಿವಸ ಮಳೆಗಾಲದಲ್ಲಿ ವಿಶೇಷವಾಗಿ ಜೀವದ ಭಯದಲ್ಲೇ ಬಂದು ಹೋಗ್ತಾರೆ. ಹಾಗಾಗಿ ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರೇ, ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಉಪವಿಭಾಗ ಸಣ್ಣ ನೀರಾವರಿ ಇಲಾಖೆಯ ಕಚೇರಿಯ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ಕರ್ನಾಟಕ ಸರ್ಕಾರದ ಅತ್ಯಂತ ತಳಮಟ್ಟದ ಪ್ರಮುಖ ಇಲಾಖೆಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಕೂಡ ಒಂದು. ಕೆರೆಯಲ್ಲಿ ನೀರು ಶೇಖರಣೆ ಹಾಗೂ ಭೂಮಿಯ ಅಂತರ್ಜಲ ಮಟ್ಟ ಏರಿಕೆ ಹಾಗೂ ರೈತಾಪಿ ವರ್ಗಕ್ಕೆ ಜೀವನಾಡಿಯಾಗಿ ಈ ಇಲಾಖೆ ತುಂಬಾನೇ ಶ್ರಮಪಟ್ಟು ಕೆಲಸ ಮಾಡುತ್ತೆ. ಆದರೆ ವಿಪರ್ಯಾಸ ಅಂದ್ರೆ ಇಂತಹ ಪ್ರಮುಖ ಇಲಾಖೆ ಉಪವಿಭಾಗಗಳ ಕಟ್ಟಡಗಳ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಉಪವಿಭಾಗದ ಕಚೇರಿಯ ಪ್ರಸ್ತುತ ದುಸ್ಥಿತಿ ನೋಡಿದ್ರೆ ಸಾಕು, ತುಂಬಾನೇ ಬೇಜಾರಾಗುತ್ತೆ ಕಣ್ರಿ. ಈ ಕಚೇರಿಯ ಕಟ್ಟಡ ತುಂಬಾನೇ ಹಳೆಯದಾಗಿದ್ದು ಗೋಡೆಗಳು ಬಿರುಕು ಬಿಟ್ಟಿದೆ. ಪ್ರಸ್ತುತ ಮಳೆಗಾಲದಲ್ಲಂತೂ ನೀರು ಸೋರೋದು ಕಾಮನ್ ಆಗಿದೆ. ಇನ್ನು ಮೇಲ್ಚಾವಣಿಯು ತುಂಬಾನೇ ಹಾಳಾಗಿದ್ದು ಗಿಡಗಂಟಿಗಳು ಬೆಳೆದು ಪೊದೆಗಳಾಗಿದೆ. ಇಡೀ ಕಟ್ಟಡದ ಗೋಡೆಯನ್ನ ಗೆದ್ದಲು ಹುಳುಗಳು ತಿಂತಾಯಿತು. ಒಳಗಡೆ ದಾಖಲೆಗಳಾಗಿ ಶೇಖರಣೆ ಮಾಡಿರೋ ಫೈಲ್ಗಳು ಗೆದ್ದಲು ತಿಂತಾ ಇದೆ. ಕಚೇರಿ ಪೀಠೋಪಕರಣಗಳು ತುಕ್ಕು ಹಿಡಿದು ಹಾಳಾಗ್ತಾ ಇದೆ. ಕಂಪ್ಯೂಟರ್ಗಳ ಮೇಲೂ ಕೂಡ ಮಳೆ ಹನಿಗಳು ಸೋರಿ ಹಾಳಾಗಿದೆ. ಮೊದಲೇ ಡೆಂಗ್ಯೂ ಹಾವಳಿ ಜಾಸ್ತಿ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಸೊಳ್ಳೆಗಳ ಸಮುದ್ರವೇ ಇದೆ ಅಂತ ಹೇಳಬಹುದು. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಇಲ್ಲಿನ ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿಗಳು ಖರಾಬ್ ಆಗಿರೋ ಕಟ್ಟಡದಲ್ಲೇ ದಿನನಿತ್ಯ ಕೆಲಸ ಮಾಡಿಕೊಂಡು ತಮ್ಮ ಸಮಸ್ಯೆಗಳಿಂದ ಯಾರಿಗೂ ಹೇಳಿಕೊಳ್ಳದೆ ತಮ್ಮ ಪಾಡಿಗೆ ಉಳಿದು ಬಿಟ್ಟಿದ್ದಾರೆ. ಅಷ್ಟಕ್ಕೂ ಈ ಸಣ್ಣ ನೀರಾವರಿ ಇಲಾಖೆ ಬೆಳಗಾವಿ ಉಪವಿಭಾಗದ ಕಟ್ಟಡವು ಬೆಳಗಾವಿ ಬೈಲಹೊಂಗಲ, ಕಿತ್ತೂರು, ಹುಕ್ಕೇರಿ, ಖಾನಾಪುರ ಕ್ಷೇತ್ರಗಳಿಗೆ ಸಂಬಂಧಪಡುವ ದೊಡ್ಡ ಉಪವಿಭಾಗ. ಆದರೆ ತುಂಬಾನೇ ದುಸ್ಥಿತಿಯಲ್ಲಿರೋ ಶಿಥಿಲಗೊಂಡ ಕಟ್ಟಡದ ಕಾಯಕಲ್ಪಕ್ಕೆ ಯಾರು ಕೂಡ ಗಮನ ಹರಿಸಿಲ್ಲ. ಆದ್ದರಿಂದ 2 ದಿವಸಗಳ ಹಿಂದೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಕಟ್ಟಡದ ದುಸ್ಥಿತಿ ಹಾಗೂ ಸಿಬ್ಬಂದಿಗಳ ಪರದಾಟದ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ಸಚಿವ ಬೋಸರಾಜು ಅವರಿಗೆ ಕರೆ ಮಾಡಿ ಕಟ್ಟಡದ ದುಸ್ಥಿತಿ ಬಗ್ಗೆ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಬುಕ್ಗಳೆಲ್ಲ ಜೋಡಿಸಿದ್ದಾರೆ, ಆಯ್ತಾ. ಸಾಕಷ್ಟು ದಾಖಲೆಗಳು ಇರ್ತವೆ. ಇಲ್ಲೆಲ್ಲ ದಿನೇ ದಿನೇ ಈ ಬೀರ್ಗಳು ಎಲ್ಲ ತುಕ್ಕಿಡ್ದು ಹೋಗ್ತಾವೆ, ಆಯ್ತಾ. ಶಿಥಿಲಗೊಂಡಿದೆ. ಒಂಥರ ಡಕೋಟಾ ಒಂದ್ ರೀತಿ ಕಟ್ಟಡ ಆಗಿದೆ. ಇದ್ರಲ್ಲೇ ಸಹ ಪಾಪ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಏನು ಸಾಕಷ್ಟು ನೋವಿನಲ್ಲೂ ಸಾಕಷ್ಟು ಒಂದ್ ರೀತಿ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಒಳಗಡೆ ಮಾಡ್ಕೊಂಡೆ ಕೆಲಸ ಮಾಡ್ತಾವ್ರೆ. ಇಂಥ ಪರಿಸ್ಥಿತಿಲಿ ದಯವಿಟ್ಟು ಇನ್ಮೇಲಾದ್ರೂ ಸಹ ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ನೀರಾವರಿ ಇಲಾಖೆಯ ಅತ್ಯಂತ ತುಂಬಾ ಶಿಥಿಲಗೊಂಡಿದೆ. ಈ ಒಂದು ಇಲ್ಲ ಹೊಸ ಕಟ್ಟಡ ಕಟ್ಟಿ, ಇಲ್ಲ ಇದನ್ನ ಅಟ್ಲೀಸ್ಟ್ ಒಂದ್ ರೀತಿ ದುರಸ್ತಿ ಮಾಡಿ ಒಂದ್ ರೀತಿ ಕಾಯಕಲ್. ವಿಶೇಷವಾಗಿ ಮಾನ್ಯ ಬೋಸರಾಜ್ ಅವರೇ ನೋಡಿ, ಸಾಕಷ್ಟು ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆಗೆ ಸಾಕಷ್ಟು ಅನುದಾನ ಬರ್ತೈತೆ, ಆಯ್ತಾ. ಹಲವಾರು ಇಲಾಖೆಗಳ ಒಂದ್ ರೀತಿ ಕಟ್ಟಡಗಳನ್ನ ಹೊಸ ಕಟ್ಟಡ ಕಟ್ಟುದ್ರಿ. ಆದ್ರೆ ಇಲ್ಲಿ ನಿಮ್ ಇಲಾಖೆಯ ಒಂದ್ ರೀತಿ ಕಟ್ಟಡದ ಪರಿಸ್ಥಿತಿ ನೋಡ್ರಿ ಸ್ವಾಮಿ. ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಸಿಬ್ಬಂದಿಗಳು ಮಳೆಗಾಲದಲ್ಲೇ ಕೆಲಸ ಮಾಡ್ತಾರೆ. ಸಾಕಷ್ಟು ಕಂಪ್ಯೂಟರ್ಗಳು ಸಹ ಇಲ್ಲೇ ಇರ್ತವೆ. ಸಾಕಷ್ಟು ನಿಮ್ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳು ಇರ್ತವೆ. ಈ ರೀತಿ ಗೋಡೆ ಪಾಡೆ ಕುಸ್ದು ಅಥವಾ ಮಳೆಗಿಳೆ ಡ್ಯಾಮೇಜ್ ಆದ್ರೆ ಇಲ್ಲಿರ್ತಕ್ಕಂಥ ದಾಖಲೆಗಳ ಪರಿಸ್ಥಿತಿ ಹೆಂಗೆ, ಅವು ನಶಿಸಿ ಹೋದ್ರೆ ಅಂತಕ್ಕಂಥದ್ದೇ ತರ್ಕ ಪ್ರಶ್ನೆ ಆಗಿದೆ. ಇಷ್ಟೆಲ್ಲ ಇದ್ರು ಸಹ 1997ರಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲೇವರೆಗೂ ಸಹ ಒಂದ್ ಸುಣ್ಣ ಬಣ್ಣ ಬಳ್ದಿಲ್ಲ, ಆಯ್ತಾ. ಮತ್ತೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಟ್ಟಡ ಗೋಡೆಗಳೆಲ್ಲ ಬಿರುಕ್ಬಿಟ್ಟವೆ. ಈ ರೀತಿ ಯಾರಿಗ ಜೀವ ಭಯ ಆದ್ರೆ ಯಾರ್ರೀ ಸ್ವಾಮಿ ಅಂತಕ್ಕಂಥದ್ದು ನನ್ನ ಸಾಹೇಬ್ರು. ವಿಶೇಷವಾಗಿ ಬರೀ ರಾಯಚೂರ್ ಕಡೆ ಪಣ್ ತಗೊಂಡ್ ಹೋಗೋದಲ್ರಿ ನಿಮ್ಮ ಕಟ್ಟಡಗಳಿಗೆ.
ನೋಡ್ರಿ ಇಲ್ಲಿ ಬೆಳಗಾವ್ ಕಡೆ ಸಾಕಷ್ಟು ನಿಮ್ಮ ಇಲಾಖೆ ಕಟ್ಟಡಗಳ ದುಸ್ಥಿತಿ ನೋಡ್ರಿ ಸ್ವಾಮಿ. ನೋಡಿ ಈ ರೀತಿ ಎಲ್ಲ ಶಿಥಿಲಗೊಂಡವೆ. ಆಯ್ತಾ, ಬರೀ ನೀವು ಬರೀ ಟಾರ್ಗೆಟ್ ಕೇಳ್ತೀರಾ, ಬರೀ ಅವೇ ಕೇಳ್ತೀರಾ. ಆದ್ರೆ ಇವಂತವನ್ನ ಮೊದಲು ಸುಧಾರಣೆ ಮಾಡಿ, ಮೊದಲು ಸಿಬ್ಬಂದಿಗಳನ್ನ ಕಾರ್ಯನಿರ್ವಹಿಸಕ್ಕೆ ಸುಸಜ್ಜಿತವಾದ ಕಟ್ಟಡ ಕೊಡಿ. ಆಯ್ತಾ, ಸಾಕಷ್ಟು ಒಂದ್ ರೀತಿ ಕಂಪ್ಯೂಟರ್ಗಳು ಇರ್ತವೆ, ಸಾಕಷ್ಟು ದಾಖಲೆಗಳು ಇರ್ತವೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ. ಇದು ಸುಮಾರು ಬೆಳಗಾವಿ, ಖಾನಾಪುರ, ಹುಕ್ಕೇರಿ, ಮತ್ತೆ ಖಾನಾಪುರ, ಕಿತ್ತೂರು, ಬೈಲಹೊಂಗಲ ಹೀಗೆ 5 ತಾಲೂಕುಗಳಲ್ಲಿ ಬರ್ತಕ್ಕಂತ ಇಂಥ ಪರಿಸ್ಥಿತಿ ಹಿಂಗಾಗ್ಬಿಟ್ರೆ ಇನ್ ಯಾವ ರೀತಿ ಸ್ವಾಮಿ? ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ಬೇಕು, ಇಲ್ಲಿರ್ತಕ್ಕಂಥ AW ಯಾವ ರೀತಿ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದೇ. ಸಚಿವರೇ ನಮಸ್ತೆ, ನಾನು ಬಸವರಾಜ್ ಅಂತ ಸಚಿವರೇ, ಬೆಳಗಾವಿಯಿಂದ ಕವರ್ ಸ್ಟೋರಿ ಪತ್ರಕರ್ತ. ಸಚಿವರೇ, ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಈ ಸಬ್ ಡಿವಿಷನ್ ಕಚೇರಿಗಳು ಮಳೆಗಾಲದಲ್ಲಿ ತುಂಬಾ ಒಂದ್ ರೀತಿ ಶಿಥಿಲಗೊಂಡಿದೆ, ಮಳೆಗಾಲದಲ್ಲಿ ಸೋರ್ತಾವೆ. ಹಾಗಾಗಿ ದಯವಿಟ್ಟು ಅವಕ್ಕೆ ಅಟ್ಲೀಸ್ಟ್ ಇಲ್ಲ ಹೊಸ ಕಟ್ಟಡ ಕಟ್ಟಿ, ಇಲ್ಲ ಅಂದ್ರೆ ಕಾಯಕಲ್ಪಾರು ಕೊಡಿ ಸಚಿವರೇ. ಸಾಕಷ್ಟು ಮಾಡ್ತಾ ಇದೆ, ಎಲ್ಲ ರಿಪೋರ್ಟ್ ತರಿಸ್ತಾ ಇದ್ದೀವಿ, ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಹಾ ಸಚಿವರೇ, ಅಲ್ಲ ಸಚಿವರೇ, ಈಗ ನಿಮ್ ಗಮನಕ್ಕೆ ತಗೊಂಡಿದ್ವಿ, ಅಟ್ಲೀಸ್ಟ್ ಇದಕ್ಕಾರು ಒಂದು ಕಾಯಕಲ್ಪ. ಆಯ್ತು, ನೀವ್ ಹೇಳಿದ್ರಲ್ಲ, ನಾವು ಈಗ ಅವ್ರಿಗೆ 1 ತಿಂಗಳಾಗಿತ್ತು ಎಜುಕೇಟೆಡ್ ಇಂಜಿನಿಯರ್ಸ್ಗೆ ಎಲ್ಲೆಲ್ಲ ಆ ರೀತಿ ಶಿಥಿಲಗೊಂಡಿದೆ, ಎಲ್ಲೆಲ್ಲಿ ಬಾಡು ಕಟ್ಟಡಗಳಾಗೈತಿ, ಎಲ್ಲ ಕಡೆ ನಾವು ಅದನ್ನ ಮಾಡ್ತಾ ಇದೀವಿ. ಎಲ್ಲ ಗೋಡೆ ಬಿರುಕು ಬಿಟ್ಟವೆ ಸಚಿವರೇ, ಅದ್ರೊಳಗೆ ಸಿಬ್ಬಂದಿಗಳು ಕೆಲಸ ಮಾಡ್ತಾವ್ರೆ ಸಚಿವರೇ. ಆಯ್ತು, ಅವ್ರ ಡ್ಯೂಟಿ ಎಲ್ಲ ರಿಪೋರ್ಟ್ ಮಾಡೋದು ಸಿಇ ಅವರಿಗೆ, ಸೆಕ್ರೆಟರಿಗೆ. ಹಾ ಸರ್, ಹಾ ಸರ್, ಅಲ್ಲಿ ಮಾಡೋ ಕೆಲಸ ಮಾಡೋ ಅಧಿಕಾರಿಗಳ ಜವಾಬ್ದಾರಿ ಇಲ್ಲ ಅದು. ಆ ರೀತಿ ಏನಿದ್ರೆ ರಿಪೋರ್ಟ್ ಮಾಡೋದು. ಅಲ್ಲ, ಈಗ ಈ ವರದಿ ನಂತರ ಏನಾದ್ರು ನೀವು ಲೆಟರ್ ಬರೀತೀರಾ ಇದನ್ನ ಇದ್ ಮಾಡಕ್ಕೆ, ಕಾಯಕಲ್ಪ ಕೊಡ್ಲಿಕ್ಕೆ ಸಚಿವರೇ? ಅದೇ ನಾವು ಈಗ ಆಲ್ರೆಡಿ ಕೇಳಿದೀವಿ ಎಲ್ಲ ಕಡೆ ಏನಾಗಿದೆ ಪರಿಸ್ಥಿತಿ, ಏನಾದ್ರು ತೊಂದರೆ ಇದ್ರೆ ಇಮಿಡಿಯೇಟ್ಲಿ ಹಳೆ ಕಟ್ಟಡ, ನಮ್ಮ ಸ್ವಂತ ಕಟ್ಟಡಗಳಲ್ಲಿ ಏನು ತೊಂದರೆ ಇದ್ರೆ ಇಮಿಡಿಯೇಟ್ಲಿ ಬರೀ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಹೇಳಿ ತಪ್ಪದೇ ಮಾಡ್ತೇವೆ. ಇದು ಬೆಳಗಾವಿ ಸಬ್ ಡಿವಿಷನ್ ಸಚಿವರೇ, ಬೆಳಗಾವಿ ಸಬ್ ಡಿವಿಷನ್ ಸಣ್ಣ ನೀರಾವರಿ ಇಲಾಖೆ ಸಚಿವರೇ. ಗೊತ್ತಾಯ್ತು, PA ಗೆ ಇದನ್ನ ಆಗ್ತಾ ಇದ್ದೀನಿ ಸಚಿವರೇ, ಸ್ವಲ್ಪ ದಯವಿಟ್ಟು ನೋಡಿ ಸಚಿವರೇ, ಕಾಯಕಲ್ಪ ಕೊಡಿ. ಆಯ್ತು ಆಯ್ತು, ತಪ್ಪದೇ ಮಾಡಿ. ಓಕೆ ಸಚಿವರೇ, ನಮಸ್ತೆ ಸಚಿವರೇ. ಇನ್ನಾದ್ರೂ ಈ ಖರಾಬಾಗಿರೋ ಶಿಥಿಲಗೊಂಡ ಬೆಳಗಾವಿ ಸಣ್ಣ ನೀರಾವರಿ ಇಲಾಖೆ ಉಪವಿಭಾಗದ ಕಚೇರಿಯ ಕಟ್ಟಡದ ಅಭಿವೃದ್ಧಿ ಕಾಯಕಲ್ಪ ಸಿಗುತ್ತಾ ಕಾದಿದೆ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.